ಹಾಯ್ ಹಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾವು ಈ ಅಂಗನವಾಡಿಯಲ್ಲಿ ಕೊಡುವ ಮಿಲ್ಕ್ ಪೌಡರ್ನ ಯೂಸ್ ಮಾಡಿ ಯಾವ ರೀತಿ ಮಿಲ್ಕ್ ಕೇಕ್ನ ರುಚಿಯಾಗಿ ರೆಡಿ ಮಾಡೋದು ಅನ್ನೋದನ್ನು ನೋಡೋಣ. ನೀವು ಅಂಗನವಾಡಿ ಪೌಡರ್ ಇಲ್ಲಪ್ಪ ಅಂತಂದರೆ ಬೇರೆ ಮಿಲ್ಕ್ ಪೌಡರ್ ಕೂಡ ನೀವು ಯೂಸ್ ಮಾಡ್ಬೋದು. ನಾನು ಫಸ್ಟ್ ಒಂದು ಪಾತ್ರೆಗೆ ಕರೆಕ್ಟಾಗಿ ಮೆಜರ್ಮೆಂಟ್ ಜೊತೆ ನಾನು 1 ಲೀಟರ್ ಹಾಲನ್ನ ರೆಡಿ ಮಾಡ್ಕೊತಾ ಇದ್ದೀನಿ. 1 ಲೀಟರ್ ಹಾಲಿಗೆ ಈ ರೀತಿ ಕರೆಕ್ಟಾಗಿ ಮೆಜರ್ಮೆಂಟ್ನ ಮಾಡಿ ನೀವು ಕರೆಕ್ಟಾಗಿ ಬರುತ್ತೆ. ಸಿಹಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಫಸ್ಟು 1 ಕಪ್ ಆಗೋಷ್ಟು ಫುಲ್ಲಷ್ಟು ನಾನು ಮಿಲ್ಕ್ ಪೌಡರ್ನ ತಗೊಂಡಿದ್ದೀನಿ. ನೀವು ಬೇರೆ ಬ್ರ್ಯಾಂಡ್ ಮಿಲ್ಕ್ ಪೌಡರ್ ಕೂಡ ಯೂಸ್ ಮಾಡ್ಬೋದು. ನಿಮ್ಮ ಹತ್ರ ಅಂಗನವಾಡಿಯಲ್ಲಿ ಕೊಡುವ ಮಿಲ್ಕ್ ಪೌಡರ್ ಇಲ್ಲಪ್ಪ ಅಂತ ಅಂದರೆ ನಾವು ಆದಷ್ಟು ಈ ಹಾಲನ್ನ ಒಂದು ಸ್ವಲ್ಪ ನೀರು ಬಿಸಿ ಆದ ತಕ್ಷಣ ನಾವು ಈ ಮಿಲ್ಕ್ ಪೌಡರ್ನ ಹಾಕಿ ಮಿಕ್ಸ್ ಮಾಡಬೇಕು. ಫುಲ್ಲು ನೀರು ಬಿಸಿ ಆದರೆ ಗಂಟುಗಳಾಗಿಬಿಡುತ್ತವೆ ಮಿಲ್ಕ್ ಪೌಡರು. ಒಂದು ಸ್ವಲ್ಪ ಉಗುರು ಬೆಚ್ಚ ಆದ ಕೂಡಲೇ ನಾವು ಮಿಲ್ಕ್ ಪೌಡರ್ನ ಹಾಕಿ ಈ ರೀತಿ ಚೆನ್ನಾಗಿ ಗಂಟುಗಳು ಇಲ್ಲದೇ ಇರೋ ಥರ ನಾವು ಸ್ವಲ್ಪ ಹಾಲನ್ನು ಗಟ್ಟಿಯಾಗಿ ಮಾಡ್ಕೋಬೇಕು. ಆದಷ್ಟು ನೀವು ಬೇಕಾದರೆ ಮಿಲ್ಕ್ ಕೂಡ ಯೂಸ್ ಮಾಡ್ಬೋದು. 1 ಲೀಟ್ರು ಪಾಕೆಟ್ ಹಾಲು ಕೂಡ ನೀವು ಯೂಸ್ ಮಾಡ್ಬೋದು. ನಾನು ಮನೆಯಲ್ಲಿನೇ ಈ ರೀತಿ ಹಾಲನ್ನ ತಯಾರಿಸಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ನಾನು ಒಂದು ಅರ್ಧ ಕಪ್ಗಿಂತ ಒಂದು ಸ್ವಲ್ಪ ಕಡಿಮೆ ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಮಿಲ್ಕ್ ಪೌಡರು ಸಿಹಿಯಾಗಿರುತ್ತೆ ಆಲ್ರೆಡಿ ಅಂತ. ನಾನು ಒಂದು ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನೀವು ಹಾಲು ಕೂಡ ಹಾಕ್ಕೋಬೋದು ಡೈರೆಕ್ಟಾಗಿ. ನಿಮ್ಮ ಹತ್ರ ಮಿಲ್ಕ್ ಪೌಡರ್ ಇಲ್ಲಪ್ಪ ಅಂತಂದರೆ ಈ ರೀತಿ ತಿರುಗಿಸಿ ಸ್ವಲ್ಪ ಕುದಿ ಬರೋವರೆಗೂ ನಾವು ಬಿಡಬೇಕು. ನಾನು ಒಂದು ದೊಡ್ಡ ಸೈಜಲ್ಲಿ ನಿಂಬೆಹಣ್ಣ ತಗೊಂಡಿದ್ದೀನಿ. ಟೋಟಲಾಗಿ ಇದಕ್ಕೆ 1 ನಿಂಬೆಹಣ್ಣು ಬೇಕಾಗುತ್ತೆ. ಇದು ಫುಲ್ಲು ನೀರು ಇರೋದ್ರಿಂದ ನಾನು ಒಂದು ದೊಡ್ಡ ಸೈಜಲ್ಲಿ ಒಂದು ಅರ್ಧ ನಿಂಬೆಹಣ್ಣ ಯೂಸ್ ಮಾಡಿದ್ದೀನಿ. ಈ ರೀತಿ ಚೆನ್ನಾಗಿ ನೀರನ್ನ ಒಂದು ನಿಂಬೆಹಣ್ಣು ರಸನ ತಕ್ಕೊತಾ ಇದ್ದೀನಿ. ಫಸ್ಟು ಈ ರೀತಿ ತಕ್ಕೊಂಡ್ಮೇಲೆ ಸ್ವಲ್ಪ ಹಾಲು ಕುದಿ ಬರುತ್ತಾ ಇರುತ್ತಲ್ವ, ಆವಾಗ ನಾವು ಈ ನಿಂಬೆಹಣ್ಣು ರಸನ ಒಂದೇ ಸರಿಗೆ ನಾವು ಹಾಕಬಾರ್ದು. ಸ್ವಲ್ಪ ಸ್ವಲ್ಪ ಉಗುರಿಂದ ನಾವು ಇದನ್ನು ಚಿಮಿಕ್ಸ್ತಾ ಹಾಕಬೇಕು. ಯಾಕಂದರೆ ಈ ಹಾಲು ಒಡೆಯುವಾಗ ಅದು ಉದುರಾಗಿ ಬರಬೇಕು, ಅದರ ಕೆನೆ ಅಂತ ಅಷ್ಟೇ. ನೋಡಿ, ಈ ರೀತಿ ಒಂದು ಸ್ವಲ್ಪ ನೀವು ಕೈಲಿಂದ ಈ ರೀತಿ ಹಾಲು ಮೇಲೆ ಈ ರೀತಿ ಚಿಮಿಕ್ಸ್ತಾ ತಿರುಗಿಸ್ತಾ ಇರಬೇಕು ಹಾಲನ್ನು. ಡೈರೆಕ್ಟಾಗಿ ಹಾಕಿದರೆ ನಮಗೆ ಈ ಮಿಲ್ಕ್ ಕೇಕು ಉದುರುವಾಗಿ ಬರೋಲ್ಲ ಅಂತ ಅಷ್ಟೇ. ಮರಳಾಗಿ ಬರುತ್ತೆ ಈ ರೀತಿ ಉದುರಿಸ್ತಿದ್ರೆ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ವಿಡಿಯೋಗೆ ಲೈಕ್ ಕೊಡಿ. ಹಾಗೆ ಮೊದಲನೇ ಸಲ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ನಮ್ಮ ಚಾನಲ್ಗೆ ನೀವು ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗ್ಬೋದು. ನೀವು ನಮ್ಮ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಬೆಲ್ ಐಕಾನ್ ಆನ್ ಮಾಡಿಕೊಂಡ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ. ನೋಡಿ, ಈ ರೀತಿ ಹಾಲನ್ನ ತಿರುಗಿಸ್ತಾ ಹೋದರೆ ಹಾಲು ಸ್ವಲ್ಪವಾಗಿ ಒಡಿತಾ ಹೋಗುತ್ತೆ. ಇದು ಏನಿಲ್ಲಪ್ಪ ಅಂದರೆ 1 ಅವರಲ್ಲಿ ಇದು ರೆಡಿ ಆಗುತ್ತೆ. ನೋಡೋಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಸಣ್ಣವರಿಂದ ದೊಡ್ಡವರು ಕೂಡ ಇದನ್ನು ತುಂಬಾ ಚೆನ್ನಾಗಿ ಬರುತ್ತೆ ಈ ಮಿಲ್ಕ್ ಕೇಕು. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ರೀತಿ ಉದುರುವಾಗಿ ಹಾಲು ಒಡಿತಾ ಹೋಗುತ್ತೆ. ಈ ಪನ್ನೀರು ಹಾಗೆ ಈ ರಸಗುಲ್ಲ ಮಾಡುವಾಗ ನಾವು ರೆಡಿ ಮಾಡ್ಕೊತೀವಲ್ವ, ಅದೇ ರೀತಿ ಹಾಲು ಕುದೀತಾ ನಿಧಾನವಾಗಿ ಈ ರೀತಿ ತಿರುಗಿಸ್ತಾ ಇರಬೇಕು. ಈ ಸೈಡಲ್ಲಿರುವ ಕೆನೆ ಕೂಡ ನಾವು ನಿಧಾನವಾಗಿ ತಕ್ಕೊತಾನೆ ಇರಬೇಕು, ಇಲ್ಲಾಂದರೆ ಗಟ್ಟಿಯಾಗಿಬಿಡುತ್ತೆ. ನೋಡಿ, ಇವಾಗ ಹಾಲು ಕಡಿಮೆ ಹಾಕ್ಕೊತ ಬರ್ತಾ ಇದೆ ನಿಧಾನಕ್ಕೆ. ಒಂದು 3/4 ಗಂಟೆ 1 ಅವರ್ ಆದರೆ ಸಾಕು ಈ ರೀತಿ ಮಿಲ್ಕ್ ಕೇಕ್ನ ರೆಡಿ ಮಾಡೋಕ್ಕೆ. ತುಂಬಾ ಚೆನ್ನಾಗಿ ಒಂದು ಹೊಸ ಟೇಸ್ಟೇ ಅನ್ಬೋದು, ಆ ರೀತಿ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಇವಾಗ ನಾನು 1 ಏಲಕ್ಕಿ ಪುಡಿನ ಹಾಕ್ಕೊತಾ ಇದ್ದೀನಿ. ಹಾಗೆ 1-2 ಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಏಲಕ್ಕಿ ಪೌಡರ್ ಕೂಡ ಹಾಕೋದ್ರಿಂದ. ನೋಡಿ, ನಿಧಾನಕ್ಕೆ ಇದರಲ್ಲಿರುವ ನೀರು ಕಡಿಮೆ ಹಾಕ್ಕೊತಾ ಈ ರೀತಿ ಬರ್ತಾ ಹೋಗುತ್ತೆ. ಕಲರ್ ಕೂಡ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಈ ರೀತಿ ತಿರುಗಿಸ್ತಾನೆ ಇರಬೇಕು. ಹಾಗೆ ನಾನು ಇಲ್ಲಿ ಒಂದು ಪಾತ್ರೆಗೆ ತುಪ್ಪನ ಸವರ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದು ಚೆನ್ನಾಗಿ
ರೆಡಿ ಆದಮೇಲೆ ಹಿಂದೆ ನಾವು ಇದಕ್ಕೆ ಪಾತ್ರೆಗೆ ಹಾಕ್ಕೋಬೇಕು. ನೋಡಿ ಈ ರೀತಿ. ನಿಮಗೆ ಇನ್ನೂ ಸ್ವಲ್ಪ ಕಲರ್ ಬೇಕಂದರೆ ನೀವು ಚೆನ್ನಾಗಿ ಕಲರ್ ಬರೋವರೆಗೂ ತಿರುಗಿಸ್ತಾನೆ ಇರಬೇಕು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಸಖತ್ತಾಗಿ ಬರುತ್ತೆ. ನೋಡಿ ಈ ರೀತಿ ಕಲರ್ ಚೇಂಜ್ ಆಕ್ಕೊತ ಬರುತ್ತೆ. ನಾವು ಹಿಂದೆನೇ ಇದಕ್ಕೆ ಒಂದು ಪಾತ್ರೆಗೆ ಅಥವಾ ಒಂದು ಸ್ಟೀಲ್ ಡಬ್ಬಿ ಇದ್ರೂ ಕೂಡ ನೀವು ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಹಾಕ್ಕೋಬೋದು. ಈ ರೀತಿ ಚೆನ್ನಾಗಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಏನಿಲ್ಲಪ್ಪ ಅಂತ ಅಂದ್ರೂ 1-2 ತಾಸಾದರೂ ತಣ್ಣಗಾಗೋಕೆ ಇದನ್ನು ಬಿಡಬೇಕು. 1-2 ಅವರ್ ತಣ್ಣಗಾದಮೇಲೆ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಇದಕ್ಕೆ ಕಟ್ ಮಾಡ್ಕೋಬೋದು. ನೋಡಿ ಯಾವ ರೀತಿ ಆಗಿದೆ ಅಂತ. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ನಾನು ಮತ್ತೆ ಮುಂದಿನ ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.